ಅವನೇ. ನಿನ್ ಕತ್ನ ಕಚ ಕಚ ಅಂತ ಕೊಯ್ಬೇಕು ಅಂತ ಮಂತ್ರ ಐತೇನಂತಾವ. ನಿನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಿ. ಏಯ್ ಹುಚ್ಚು ನನ್ನ ಮಗನ, ಯಾರೋ ನೀನು? ಸ್ಮಶಾನದಲ್ಲಿ ಸಮಾಧಿ ಮೇಲೆ ಕೂತಿದ್ದವನು. ನೀನು ಬದುಕಿರೋ ಮಗುನ ಹೂತಾಕಕ್ಕೆ ಅಂತ ಬಂದಿರ್ಲಿಲ್ವಾ? ಆ ಮಗಿನ ದುಡ್ಡನ್ನ ನನ್ನ ಕೈ ಕೊಟ್ಟು ಹೂತಾಕಕ್ಕೆ ಹೇಳಿರ್ಲಿಲ್ವಾ? 20 ವರ್ಷಗಳ ಹಿಂದೆ ಕೆಪ್ತಿ ಆಯ್ತಾ? ಆ ಮಗಿನ ಎತ್ತಿ ಸಾಕಿ ದೊಡ್ಡವನು ಮಾಡಿರೋನು. ಅವನಿನ್ನು ಬದುಕಿದ್ದಾನ? ಎಲ್ಲಿದ್ದಾನೆ ಹೇಳು? ಅವನು ಇಲ್ಲೇ ಇದ್ದಾನೆ. ನಿಂಗೆ ಅವನಿಂದ ಭಾರಿ ಅಪಾಯ ಆಗ್ತೈತೆ. ಅರ್ಧ ಬಾಟ್ಲು ತರಿಸು, ಆಮ್ಯಾಗ ಕೇಳ್ತೀನಿ ಅವನು ಯಾರು ಅಂತ. ರಂಗ, 2 ಕೊಡು ತೊಂಬರ. ಈಗ ಹೇಳು, ಅವನೆಲ್ಲಿದ್ದಾನೆ? ಅವನಿಂದ ನಂಗೇನ ಅಪಾಯ? ನಾನು ಹೇಳೋಕಿಲ್ಲ. 100 ರೂಪಾಯಿ ಕೊಡು, ಆಮ್ಯಾಗ ಕೇಳ್ತೀನಿ. ತಗೋ. 100 ಅಲ್ಲದೆ 200 ತಗೋ. ಹೇಳು. ಅವನು ಇದೇ ಊರ್ನಾಗೆ ರೌಡಿಗಳಿಗೆ ರೌಡಿ ಆಗಿದ್ದಾನೆ. ಅವನು ಬದುಕಿದ್ದಾಗ್ಲೇ ಹೂತಾಕಾಕ್ ಬಂದಿದ್ದೋ ನೀನು ಅಂತ ಗೊತ್ತಾದ್ರೆ ಅದೇ ಮಸಾಣದಲ್ಲಿ ಅದೇ ಗುಂಡಿನಾಗೆ ನಿನ್ನ ಹಾಕಿ ಹೂತಾಕ ಬಿಡ್ತಾನೆ. ಅವನು ಯಾರು ಗೊತ್ತಾ? ಅವನೇ ವೀರಭದ್ರ. ವೀರಭದ್ರು, ಸಾಹುಕಾರ ಭೀಮಯ್ಯನವರು ನೀನ್ ನೋಡಕ್ ಬಂದಿದ್ದಾರೆ. ಈ ವೀರಭದ್ರ ನೋಡೋ ಅವಶ್ಯಕತೆ ಇದೆ. ಬಡವರ ಸೇವೆ ಮಾಡಬೇಕು ಅನ್ನೋ ಒಂದೇ ಒಂದು ಹಂಬಲದಿಂದ ನಾನೊಂದು ಪಕ್ಷ ಕಟ್ಕೊಂಡು ಚುನಾವಣೆ ನಿಂತಿದ್ದೀನಿ. ಆದ್ರೆ ಆ ಮಹಾಕಾಳಿ ಸುಮಿತ್ರಾ ದೇವಿ ಹೇಗಾದ್ರೂ ಮಾಡಿ ಅಧಿಕಾರಕ್ಕೆ ಬಂದು ಬಡವರ ರಕ್ತ ಹೀರ್ಬೇಕು ಅಂತ ಒಂದು ಗುಂಪು ಕಟ್ಕೊಂಡು ನನಗೆ ಎದುರಾಗಿ ಚುನಾವಣೆ ನಿಂತಿದ್ದಾಳೆ. ಈಗ ನ್ಯಾಯ ಅನ್ಯಾಯ ಸದೆ ಬಡಿಬೇಕು ಅಂದ್ರೆ ಆ ಸುಮಿತ್ರಾ ದೇವಿ ಅವಳ ಪಕ್ಷ ಠೇವಣಿ ಕಳ್ಕೋಬೇಕು, ನನ್ನ ಪಕ್ಷ ಜೈಬೇರಿ ಬಾರಿಸ್ಬೇಕು. ಅದಕ್ಕೆ ನನಗೆ ನಿನ್ನ ಬೆಂಬಲ ಬೇಕು. ಸುಮಿತ್ರಾ ದೇವಿನ ಊರೇ ಹೊಗಳುತ್ತೆ. ಅನಾಥಾಶ್ರಮ, ಶಿಶುವಿಹಾರ, ಹಾಸ್ಟೆಲ್, ಕಾಲೇಜ್, ಇನ್ನು ಎಷ್ಟೆಷ್ಟೋ ಒಳ್ಳೆ ಕೆಲಸ ಮಾಡಿದ್ದಾರೆ. ಜನಗಳ ದೃಷ್ಟಿಲಿ ದೇವತೆ ಆಗಿದ್ದಾರೆ. ಅಯ್ಯೋ ಹುಚ್ಚ, ಸುಮಿತ್ರಾ ದೇವಿ ಬಗ್ಗೆ ನೀನ್ ತಿಳ್ಕೊಂಡಿರೋದೆಲ್ಲ ಸುಳ್ಳು. ಅವಳು ಶೀಲಗೆಟ್ಟ ಹೆಣ್ಣು, ಸೂಳೆ. ಸುಮಿತ್ರಾ ದೇವಿ ಶೀಲಗೆಟ್ಟೋಳ? ನಾನ್ ನಂಬಲ್ಲ. ನೀನ್ ನಂಬಲೇಬೇಕು. ಊರ್ಗೂರೇ ಅವಳ ಬಗ್ಗೆ ಮಾತಾಡ್ತಾ ಇದೆ. ಕೇವಲ 5,000 ರೂಪಾಯಿಗೋಸ್ಕರ ಅವಳು ನನ್ನ ಜೊತೆನೆ ಮಲಗಿದಾಳೆ. ಲಕ್ಷಾಂತರ ರೂಪಾಯಿ ಚಂದ ಎತ್ತಾಳೆ, ಸಾವಿರಾರು ಧರ್ಮಕರ್ಯ ಮಾಡ್ತೀನಿ ಅಂತ ನಾಟಕ ಆಡ್ತಾಳೆ. ಇದ್ರ ಬಗ್ಗೆ ನೀನು ಪ್ರೂಫ್ ಬೇಕೇ ಬೇಕು ಅಂದ್ರೆ ನಾನ್ ಕೊಡ್ತೀನಿ. ಅವಳ ಜಾತಕನೇ ನನ್ನ ಹತ್ರ ಇದೆ. ಚುನಾವಣೆ ಟೈಮ್ ಮಾತ್ರ ಹೊರಗೆ ತೆಗಿತೀನಿ. ನೀನೊಬ್ಬ ನನ್ ಕಡೆ ಬಂದ್ಬಿಡು, ಆಮೇಲೆ ನೋಡ್ತಾ ಇರು. ಆ ಸುಮಿತ್ರಾ ದೇವಿನ ಬುಗುರಿ ಆಡ್ಸಂಗ್ ಆಡಿಸ್ಬಿಡ್ತೀನಿ. ವೀರಭದ್ರು, ಜನ ನಿನ್ನ ಮಾತಿಗೆ ಬೆಲೆ ಕೊಡ್ತಾರೆ. ಆ ನಿನ್ನ ಮಾತಿಗೆ ಎಷ್ಟು ಹಣ ಬೇಕು ಹೇಳು? ವೀರಭದ್ರಣ್ಣ, ಸರ್ಕಾರದವ್ರು ನೋಟಿಸ್ ಕಳಿಸಿದ್ದಾರೆ. ಇನ್ನೊಂದು ತಿಂಗಳ ನಾವು ದುಡ್ಡು ಕಟ್ಟಲಿಲ್ಲ ಅಂದ್ರೆ ನಾವೆಲ್ಲ ಮನೆ ಖಾಲಿ ಮಾಡ್ಬೇಕಾಗುತ್ತೆ. ನಾವೆಲ್ಲ ಬೀದಿ ಪಾಲಾಗ್ತೀವಿ ವೀರಭದ್ರಣ್ಣ. ನಾವೆಲ್ಲ ಸರ್ಕಾರ ಜಮೀನಲ್ಲಿ ಅವ್ರ ಅನುಮತಿ ಇಲ್ಲದೆ ಮನೆಗಳನ್ನ ಅಂಗಡಿಗಳನ್ನ ಕಟ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರವಾಗಿ ಸರ್ಕಾರದವರು 15,000 ರೂಪಾಯಿ ಬೆಲೆ ನಿಗದಿ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ಸರ್ಕಾರದವರೇ 7,500 ರೂಪಾಯಿ ಕೊಡ್ತಾರಂತೆ. ಇನ್ನುಳಿದ 7,500 ರೂಪಾಯಿನ ನಾವು ಕಟ್ಟಬೇಕಂತೆ. ಅದಕ್ಕೂ ನಮ್ಮಲ್ಲಿ ಗತಿ ಇಲ್ಲ. ಈಗ ನಾವೆಲ್ಲ ಉಳಿಬೇಕಂತಂದ್ರೆ 7 ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ. ವೀರಭದ್ರಣ್ಣ, ನೀನ್ ದೊಡ್ಡ ಮನಸ್ಸು ಮಾಡ್ಬೇಕು. ನಮ್ಮ ಮನೆ ದೀಪಗಳು ಉರಿಯೋಂಗ್ ಮಾಡ್ಬೇಕು. ಇಲ್ಲ ಅಂದ್ರೆ ನಾವೆಲ್ಲ ಒಟ್ಟ ವಿಷ ತಕೊಂಡು ಪ್ರಾಣ ಬಿಟ್ಬಿಡ್ತೀವಿ. ಅದೇನೋ ಗಾದೆ ಹೇಳ್ದಾಗಾಯ್ತು. ನಾನೇ ತಿರ್ಕೊಂಡು ತಿನ್ನೋನು, ನನ್ನ ಬಂದು ಕೇಳ್ತೀರಲ್ಲ. ಹಂಗೊಂದು ಬ್ಯಾಡಪ್ಪ, ನೀನು ಮನಸ್ಸು ಮಾಡಿದ್ರೆ ಆಳ್ತದೆ ಕಣ್ಣಪ್ಪ. 7 ಲಕ್ಷ ಅಂತ ಬಾಯಲ್ಲಿ ಹೇಳೋದಕ್ಕೂ ಯೋಗ್ಯತೆ ಇಲ್ಲ, ಕಣ್ಣಿಂದ ನೋಡೂ ಇಲ್ಲ.
ಕೈಯಿಂದ ಮುಟ್ಟೋದೆಲ್ಲ ಬಂತು ರಂಗಜ್ಜಿ. ಹಾಗೆ ಹೇಳ್ಬೇಡ ವೀರಭದ್ರಣ್ಣ, ನಾವೆಲ್ಲ ನಿನ್ನೆ ನಂಬ್ಕೊಂಡು ಬಂದಿದ್ದೀವಿ. ಹಾಲ್ನಲ್ಲಾದ್ರೂ ಹಾಕು, ವಿಷದಲ್ಲಾದ್ರೂ ಹಾಕು. 7 ಲಕ್ಷ ಬೇಕು, ಕೊಡ್ತೀಯಾ? 7 ಲಕ್ಷ? 7 ಲಕ್ಷ. ನಾನೇನು ನನ್ನ ಸ್ವಂತ ಕೇಳ್ತಾ ಇಲ್ಲ. ನಮ್ಮ ನಂದಿ ಮೊಹಲ್ಲಾ ಜನಕ್ಕೆ ಸರ್ಕಾರದಿಂದ ನೋಟಿಸ್ ಬಂದಿದೆ. ಈಗ ಅವ್ರು ಕಟ್ಕೊಂಡಿರೋ ಮನೆ ಅವ್ರವರಿಗೆ ಉಳಿಬೇಕಾದ್ರೆ ಅವರು ಸರ್ಕಾರಕ್ಕೆ 7 ಲಕ್ಷ ಕಟ್ಟಬೇಕು. ನೀನ್ ಅವ್ರ ಪರವಾಗಿ ಸರ್ಕಾರಕ್ಕೆ 7 ಲಕ್ಷ ಕಟ್ಟಿ ಆ ರಶೀದಿ ನಂಗೆ 2 ದಿವಸದಲ್ಲಿ ತಂದ್ಕೊಡೋ ಹಾಗಿದ್ರೆ ನಾನ್ ನಿಂಗೆ ಬೆಂಬಲ ಕೊಡ್ತೀನಿ. ಜಾಸ್ತಿ ಆಯ್ತು, ಆದ್ರೂ ಪರವಾಗಿಲ್ಲ. ನಾಳೆನೆ ಹಣ ಕಟ್ಟಿ ನಿನ್ನ ಎದುರಿಗೆ ಅದ್ರ ರಸೀದಿ ನಿನ್ ಜನಕ್ಕೆ ನಾನೇ ಹಂಚ್ತೀನಿ. ಒಪ್ಗೆ ತಾನೆ? ಒಪ್ಪಿಗೆ. ಹಾಗಾದ್ರೆ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷನ ಗೆಲ್ಲಿಸ್ತಿದ್ದ ಮಾತು ಕೊಡು. ಭೀಮಯ್ಯ, ಈ ವೀರಭದ್ರ ಮಾತು ಕೊಟ್ಟ ಮೇಲೆ ಮುಗೀತು. ನೀನು ನಿನ್ನ ಮಾತು ಉಳಿಸ್ಕೋ, ನಾನು ನನ್ನ ಮಾತು ಉಳಿಸ್ಕೋತೀನಿ. ಇದಕ್ಕ ಶಿವನೇ ಸಾಕ್ಷಿ. ನಮಸ್ಕಾರ 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 ನಮಸ್ಕಾರ. ಏನ್ರಪ್ಪ ಎಲ್ಲ ಅಡ್ಬಿದ್ ಕೇಳ್ಕೊಳ್ಳಿ. ರೌಡಿ ಶೇರ್ ಖಾನ್, ಸೂಳಗೇರಿ ನಾಯಕಿ ಅಂತಃಪುರದ ಅಮ್ಮಣ್ಣಿ, ಕಾಂಟ್ರಾಕ್ಟರ್ ಬಸವರಾಜ್, ಸಸ್ಪೆಂಡೆಡ್ ಇನ್ಸ್ಪೆಕ್ಟರ್ ವಿಜಯ್, ಇವರೆಲ್ಲ ನಿನ್ನ ಪಾರ್ಟಿಲಿ. ಇವರೇನಪ್ಪ ನಮ್ಮ ದಲಿತರ ಪಕ್ಷದ ಆಧಾರ ಸ್ತಂಭಗಳು, ಅಜೀವ ಸದಸ್ಯರುಗಳು. ಇವರೇ ನಮ್ಮ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಿರೋ ಕ್ಯಾಂಡಿಡೇಟ್ಸ್. ನಾಳೆ ಇವರುಗಳ ಹೆಸರು ಹೇಳಿ ನಾನು ಜನರ ಹತ್ರ ಓಟಿ ಕೇಳಬೇಕು. ನಾಳೆ ಇವರುಗಳ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಬಡ ಜನರ ಗತಿ ಏನು? ಅಷ್ಟೊಂದು ಬೇಜಾರು ಮಾಡ್ಕೊಡಪ್ಪ. ಒಂದು ಸಣ್ಣ ತಪ್ಪು ಮಾಡಿದ ಮನುಷ್ಯ ಸದಾಕಾಲ ತಪ್ಪು ಮಾಡೋದಿಲ್ಲ. ತಾನು ಮಾಡಿದ ತಪ್ಪನ್ನ ತಿಳ್ಕೊಂಡು ನಡೆಯುವಂತ ಮನುಷ್ಯರು ತಪ್ಪು ಮಾಡದೇ ಇರೋರ್ಗಿಂತ ಮೇಲು ಅಂತ ಹಿರಿಯರು ಹೇಳಿದ್ದಾರೆ. ವೀರಭದ್ರು ಇತ್ತೀಚೆಗೆ ಇವರೆಲ್ಲ ತುಂಬಾ ಬದಲಾಯಿಸ್ಬಿಟ್ಟಿದಾರಪ್ಪ. ಇದುವರೆಗೂ ತಾವು ಸಂಪಾದನೆ ಮಾಡಿರೋ ಆಸ್ತಿನೆಲ್ಲ ದಲಿತರ ಪಕ್ಷಕ್ಕೆ ಬರ್ಕೊಟ್ಬಿಟ್ಟು ಬಡವರ ಸೇವೆ ಮಾಡ್ಕೊಂಡು ಅವ್ರ ಪಾಪಗಳನ್ನ ತೊಳ್ಕೋಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿದ್ಯಾ ವೀರಭದ್ರು ನಮ್ಮ ಪಕ್ಷದ ಸದಸ್ಯರ ಪ್ರಾಮಾಣಿಕತೆನ? ಭೀಮಯ್ಯ, 7 ಲಕ್ಷ ಕೊಟ್ಟು ನಮ್ಮ ಮೊಹಲ್ಲಾ ಜನರನ್ನ ಉಳಿಸಿದೀಯ. ನಾನು ನಿನಗೆ ಕೊಟ್ಟ ಮಾತಿನ ಪ್ರಕಾರ ನಾನು ನಡಿಲೇಬೇಕು. ನಿನ್ನ ಪಕ್ಷದ ಪರವಾಗಿ ಹಂದಿ ನಿಲ್ಲಿಸ್ತೀಯೋ ಕತ್ತೆ ನಿಲ್ಲಿಸ್ತೀಯೋ ನಾನು ಜನಗಳ ಹತ್ರ ಓಟ್ ಕೇಳಲೇಬೇಕು. ಆದ್ರೆ ಒಂದು ಮಾತು, ನಿನ್ನ ಕೈಗೆ ಅಧಿಕಾರ ಬಂದ ಮೇಲೆ ನಿಮ್ಮಲ್ಲಿ ಯಾರಾದರೂ ದಾರಿ ತಪ್ಪೋದಾಗಲಿ, ಬಡ ಜನರಿಗೆ ಕಿರುಕುಳ ಕೊಟ್ಟದ್ದಾಗಲಿ ನನಗೆ ಗೊತ್ತಾದ ದಿವಸ ನಾನೇ ನಿಮ್ಮ ಪಾಲಿಗೆ ಯಮ. ನೀವು ಕೂತ ಕುರ್ಚಿಲೇ ನಿಮ್ಮ ಸಮಾಧಿ. ಭೀಮಯ್ಯ, ನಿನಗೆ ಎದುರಾಗಿ ನಿಂತಿರೋರು ಯಾರ್ಯಾರು ಹೇಳು? ಆ ಪಾಪಯ್ಯ, ಕೃಷ್ಣರಾವು, ಪ್ರಸಾದ್, ಆ ಸುಮಿತ್ರಾದೇವಿ. ಯಾಕೆ ವೀರಭದ್ರು? ನಾನು ನಿನಗೆ ಬೆಂಬಲ ಕೊಟ್ಟ ಮೇಲೆ ನಿನಗೆ ಎದುರಾಳಿಗಳು ಯಾರೂ ಇರಬಾರದು. ಅವಿರೋಧವಾಗಿ ನಿನ್ನ ಆಯ್ಕೆ ಆಗಬೇಕು. ಯಾರು ನೀವು? ನಿಂಗೆ ಬೇಕಿಲ್ಲ. ಎಲೆಕ್ಷನ್ ನೀನ್ ಹಾಕಿರೋ ನಾಮಪತ್ರ ವಾಪಸ್ ತಗೋಬೇಕು. ಏನಿದ್ ದೌರ್ಜನ್ಯ? ನಾನು ರುಜು ಹಾಕಲ್ಲ. ಹಲೋ, ಎಲ್ಲ ರೆಡಿ ಆಯ್ತಾ? ಪೇಪರ್ಸು ಪೆನ್ ತಗೊಂಡು ರುಜು ಹಾಕು. ಆಯ್ತು ಆಯ್ತು. ನೀನಪ್ಪ, ನಾನಾಗೆ ಬಂದ್ ಕರೆದಾಗ ಬರ್ಲಿಲ್ಲ, ಈ ಕರಿದೇನೆ ಬಂದಿದ್ಯಾ? ತುಂಬಾ ಸಂತೋಷ. ಬಾ ಇಲ್ಲಿ ಕೂತ್ಕೋ. ನಾನ್ ನಿಮ್ ಮಿತ್ರನಾಗಿ ಬಂದಿಲ್ಲ, ಶತ್ರುವಾಗಿ ಬಂದಿದ್ದೀನಿ. ಮೊದಲು ಈ ಕಾಗದಕ್ಕೆ ರುಜು ಹಾಕಿ. ಏನಿದು? ಎಲೆಕ್ಷನ್ಗೆ ನೀವು ಹಾಕಿರೋ ನಾಮಪತ್ರ ವಾಪಸ್ ತಗೋಬೇಕು. ನಾನ್ ಯಾಕೆ ತಗೋಬೇಕು? ಅದಕ್ಕೂ ನಿನಗೂ ಏನ್ ಸಂಬಂಧ? ಅದು ನಿಮಗೆ ಅನಾವಶ್ಯಕ. ಭೀಮಯ್ಯ ನಿನಗೆ ಎಷ್ಟು ದುಡ್ಡು ಕೊಟ್ಟ? 7 ಲಕ್ಷ. ನಾನು 20 ಲಕ್ಷ ಕೊಡ್ತೀನಿ. ಅವನಂತ ಕಟುಕನಿಗೆ, ಸಮಾಜ ದ್ರೋಹಿಗೆ ಸಪೋರ್ಟ್ ಮಾಡಬೇಡ. ಭೀಮಯ್ಯ ಕಟುಕನೋ ದ್ರೋಹಿನೋ ಅದು ನನಗೆ ಬೇಕಿಲ್ಲ. ಅವನು ನನ್ನ ಬೀದಿ ಜನರ ಮನೆಗಳನ್ನು ಉಳಿಸೋದಕ್ಕೋಸ್ಕರ ದುಡ್ಡು ಕೊಟ್ಟ. ಅದಕ್ಕಾಗಿ ನಾನೀಗ ಅವನ ನಿಯತ್ತಿನ ನಾಯಿ. ರುಜು ಹಾಕಿ. ಹಾಕಲ್ಲ. ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಏನಾದ್ರೂ ಆಗ್ಲಿ, ಎದುರ್ಸೋಕೆ ನಾನ್ ಸಿದ್ಧ. ಹೀಗ್ ದೌರ್ಜನ್ಯ ಮಾಡಿ ಗೂಂಡಾಗಿರಿಯಿಂದ ಗೆಲ್ಲೋದು ಗಂಡಸ್ತನ ಅಲ್ಲ. ನಿನ್ ಯಜಮಾನಿಗೆ ಹೇಳು, ತಾಕತ್ತಿದ್ರೆ ಚುನಾವಣಾ ಕಣದಲ್ಲಿ ನಿಂತು ಪ್ರಾಮಾಣಿಕವಾಗಿ ಓಟ್ ಗಳಿಸಿ ಅಧಿಕಾರಕ್ಕೆ ಬರಕ್ಕೆ. ಇದು ಭೀಮಯ್ಯನಿಗೂ ಸುಮಿತ್ರಾದೇವಿಗೂ ನಡೆಯೋ ಪೈಪೋಟಿ ಅಲ್ಲ, ಈ ವೀರಭದ್ರನಿಗೂ ನಿಮಗೂ ನಡೆಯೋದು. ಗಂಡಸ್ತನ ಇಲ್ಲಲ್ಲ, ಎಲೆಕ್ಷನ್ ನಲ್ಲಿ.